ಓಕೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇವತ್ತು JDSನ ಶಾಸಕರೊಬ್ಬರೇ ಸೂಪರ್ CM ರೇವಣ್ಣನವರಿಗೆ ಒಂದು ರೀತಿ ಆವಾಜ್ ಹಾಕಿದಾರಂತೆ. ಸಚಿವ ರೇವಣ್ಣ ಅವರಿಗೆ ಆವಾಜ್ ಹಾಕಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು. ಬೋರ್ವೆಲ್ ಅಂದರೆ ಬಿಲ್ ಮಂಜೂರು ಮಾಡೋ ಸಂದರ್ಭದಲ್ಲಿ ನೀವು ಬೋರ್ವೆಲ್ ಕೊರೆಸ್ಬಿಟ್ಟು ಬಿಲ್ ಮಂಜೂರು ಮಾಡ್ಕೊಳ್ಳಿ, ಟ್ಯಾಂಕರ್ನಲ್ಲಿ ಓಡಿಸ್ಬೇಡಿ ಅಂತ ರೇವಣ್ಣ ಅವ್ರು ಹೇಳಿದ್ರೆ ಶಿವಲಿಂಗೇಗೌಡರು ನನ್ನ ಮೇಲೆ ಅನುಮಾನ ಪಡ್ತೀರಾ ಅಂತ. ನೋಡಿ ಅವರಿಬ್ಬರ ಮಾತಿನ ಚಕಮಕಿ. ನಾವೇನ್ ನೀರು ಕೊಡಿಸಿರ್ತೀವಿ ಖಾಸಗಿ ಬೋರ್ವೆಲ್ಗೆ, ಈಗ ಅವ್ರ ದಿವಸ ಬಂದ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ. ನಾನು ಯಾಕೆ ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇವತ್ತು ಏನು ಒಂದು ಬೋರ್ವೆಲ್ಗೆ ಒಂದೊಂದು ಊರಿಗೆ ಒಂದೊಂದು ಕೋಟಿ ಹೊಳೆಯಿಂದ ತರ್ಬೋದಲ್ರಿ ನೀರ್ನ? ನಾಚಿಕೆ ಆಗಲ್ಲ ನಿಮ್ಗೆ? ಒಂದೊಂದು ಊರಿಗೆ ಒಂದೊಂದು ಕೋಟಿ ವರೆಗೆ ಬಿಲ್ ಮಾಡಕ್ಕಾಗ್ತದ? ಹೊಳೆದು ಡೈರೆಕ್ಟ್ ಆಗಿ ನೋಡಿದ್ರೆ ಅದಾಗಲ್ಲ. ಒಂದೊಂದು ದಂಡೆ ಲೆಕ್ಕ ನೋಡಿದ್ರೆ ಒಂದು ದಂಡಿಗೆ ಒಂದು ಕೋಟಿ ರೂಪಾಯಿ ಯಾವೊಂದು ನೆಗಡಲ್ಲ ನೋಡಿ. ನನಗೆ ಅವೆಲ್ಲ ಗೊತ್ತಿಲ್ಲ. ರಾಂಗ್ ಮೆಸೇಜ್ ಹೋಗಬೇಡಿ. ನೋಡಿ, 4 ವರ್ಷದಿಂದ ಬರ ಈ ಜಿಲ್ಲೆನಲ್ಲಿ ಅರಸೀಕೆರೆ ಒಂದು ಎಷ್ಟು ಟ್ಯಾಂಕರ್ ಹೊಡೆದಿದೀವಿ, ಎಷ್ಟು ನೀರು ಕೊಟ್ಟು ಉಳಿಸ್ಕೊಂಡಿದೀವಿ ಅನ್ನೋದು ಸುಮ್ಮನೆ ಏನಾರ ಅನ್ಯಾಯವಾಗಿ ಯಾವ್ದಾರ ಜನ ಅಲ್ಲ, ಏನಾರ ನಾನು ಅದಕ್ಕೆ ಎಂಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ದೀನಲ್ಲ. ಯಾರು ಒಂದು ಊರಿಗೆ ಆತರ ಒಂದ್ ಇಂಚು ಬಿಟ್ಟಿಲ್ಲ. ಒಂದೇ ಒಂದು ಈಗ ಎಷ್ಟು 270 ತಳಿ ನೀರು ಹೊಡೆದಿದ್ದೀವಿ 3 ವರ್ಷ. ಎಷ್ಟಾಗುತ್ತೆ ಇವರೆಲ್ಲ ಏನ್ ಅಧಿಕಾರಿಗಳು ಅಂತ ಬರ್ತಾರೆ, ಯಾಕೆ ದನ ಕಾಯಕ್ ಬರ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. 4 ಬೋರ್ ಹೊಡೆದ್ರು ನೀರು ಬರೋದಿಲ್ಲ. ಮನೆಗೆ ನಿಮ್ ಕೈ ಮುಗಿತೀವಿ ಕೊಡ್ರಿ ಅಂತ ಏನಾರ ಮಾಡಿ ಟ್ಯಾಂಕರ್ಗಳಲ್ಲಿ 2 ಟ್ಯಾಂಕರ್ ನೀರು ಕೊಟ್ಟು ಇವತ್ತು ಸಾಕ್ತಾ ಇದೀವಿ ನಾವು ಜನನ. ಇಂಥ ಪರಿಸ್ಥಿತಿಲಿ ಏನ್ ಮಾಡ್ಬೇಕು? ಸ್ವಲ್ಪ ದಯಮಾಡಿ ಶಿವಲಿಂಗಿ ಅವರು ಕೋಪರೇಟ್ ಮಾಡಿ. ನಾನು ಹೇಳೋದು ಶಿವಲಿಂಗಿ ಅವರು ಮನಸ್ಸನ್ನ ಇದೆ. ಪಾಪ ಅವ್ರಿಗೇನು ನಮ್ಮ ಜನ ಈ ತರ ಬರಗಾಲ ಇದೆ, ಈ ತರ ಪರಿಸ್ಥಿತಿ ಇದೆ. ನಾವೇನ್ ನೀರು ಕೊಡಿಸಿರ್ತೀವಿ ಖಾಸಗಿ ಬೋರ್ವೆಲ್ಗೆ, ಈಗ ಅವ್ರ ದಿವಸ ಬಂದ ಶಿವಲಿಂಗಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ. ನಾನು ಯಾಕೆ ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇವತ್ತು ಏನು ಬೋರ್ವೆಲ್ಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸಮೀರ್ ಅವರಿಂದ. ಸಮೀರ್, ಇಬ್ಬರು ಒಂದೇ ಪಕ್ಷದವರು, ಅದೇನಿವತ್ತು ಇದ್ದಕ್ಕಿದ್ದಂಗೆ ಏಕಾಏಕಿ ಇಬ್ಬರು ಜೋರ್ ಧ್ವನಿನಲ್ಲಿ ಮಾತಾಡ್ಕೋತಿರೋದು, ಏನು ನಡೀತು ಸಭೆಯಲ್ಲಿ ಇವತ್ತು? ಸಮೀರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ನನಗೆ ಇನ್ನೂ ನಿಮ್ಮ ಸಂಪರ್ಕ ಆಗಿಲ್ಲ ಸಮೀರ್, ಮತ್ತೆ ಸಂಪರ್ಕ ಮಾಡ್ತೀನಿ. ಆದರೆ ಬಹಳ ಆಶ್ಚರ್ಯ ಅಂದರೆ ಅಭಿವೃದ್ಧಿ ವಿಚಾರಕ್ಕೆ ಇಬ್ಬರು ಕೂಡ ಜೋರ್ ಧ್ವನಿನಲ್ಲಿ ಮಾತನಾಡಿದ್ದಾರೆ, ಇಲ್ಲೇ ಅಂತಲ್ಲ. ಕುಡಿಯೋ ನೀರನ್ನು ಸಪ್ಲೈ ಮಾಡೋ ವಿಚಾರಕ್ಕೋಸ್ಕರ ಒಂದೊಂದು ಹಳ್ಳಿಗೆ 1 ಕೋಟಿ ಕೊಡೋಕ್ಕಾಗುತ್ತಾ ಅಂತ ರೇವಣ್ಣವರು. ಅದಕ್ಕೆ ಶಿವಲಿಂಗೇಗೌಡರು, ಹಣ ನನ್ನ ಮೇಲೆ ಅನುಮಾನ ಪಡ್ತೀಯಾ ನೀನು? ನಾನು ಕಳೆದ ವರ್ಷ ಎಲ್ಲ 300 ಹಳ್ಳಿಗೆ ನೀರು ಕೊಟ್ಟಿದ್ದೀವಿ, 400 ಅಡಿ 500 ಅಡಿ 600 ಅಡಿ ಕೊಡಿದ್ರು ನೀರು ಬರ್ತಾ ಇಲ್ಲ, ಬೋರ್ವೆಲ್ ಕೊರೆಸ್ಬಿಟ್ಟು ಅದಕ್ಕೆ ದುಡ್ಡು ವೇಸ್ಟ್ ಆಗಲ್ವಾ ಅಂತ ಶಿವಲಿಂಗೇಗೌಡರು. ರೇವಣ್ಣ ಅವ್ರು ಹೇಳ್ತಿರೋದು, ನೀವು ಎಷ್ಟು ಅಂತ ಟ್ಯಾಂಕರ್ಲಿ ನೀರು ಸಪ್ಲೈ ಮಾಡ್ತೀರಾ, ನೀವು ಬೋರ್ ಕೊರೆಸಿ ಅಂತ. ನೋಡೋಣ, ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ಸಮೀರ್ ಅವರು. ಸಮೀರ್, ಇಬ್ಬರು ಒಂದೇ ಪಕ್ಷದ ಶಾಸಕರು, ಬಟ್ ಜೋರ್ ಧ್ವನಿನಲ್ಲಿ ಮಾತನಾಡ್ತಾ ಇದ್ದಾರೆ. ಏನು ನಡೀತು ಇವತ್ತಿನ ಸಭೆಯಲ್ಲಿ? ಹೌದು ಅರವಿಂದ್, ಇದು ಹಾಸನ ಜಿಲ್ಲಾ ಪಂಚಾಯಿತಿ ಇವತ್ತು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಇದೆ. ಇವತ್ತು ಸಚಿವರು ಸೇರಿದಂತೆ HD ರೇವಣ್ಣ ಜೊತೆಗೆ ಎಲ್ಲ ಶಾಸಕರು ಸಹ ಭಾಗವಹಿಸಿದ್ರು. ಏನು ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆಗಾಗಿ ಅಲ್ಲಿ ಚರ್ಚೆ ನಡೀತಾ ಇತ್ತು. ಅದು ಅರಸೀಕೆರೆ ತಾಲ್ಲೂಕಿನ ವಿಚಾರ ಬಂದಾಗ ಏನು 1 ಗ್ರಾಮ ಪಂಚಾಯಿತಿಗೆ ಕೇವಲ 1 ಕೋಟಿ ಖರ್ಚಾಗಿದೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿ ಕೊಟ್ಟಾಗ ರೇವಣ್ಣನವರು ಈ ವಿಚಾರವಾಗಿ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ರು. 1 ಗ್ರಾಮ ಪಂಚಾಯಿತಿಗೆ 1 ಕೋಟಿ ಅಂದ್ರೆ ಅದಕ್ಕೇನು ಅರ್ಥ ಇಲ್ವಾ ಅನ್ನಂತೇಳಿ ಆ ದಾಟಿಯಲ್ಲಿ ಆಕ್ರೋಶದ ಧ್ವನಿಯಲ್ಲಿ ಮಾತಾಡಿದ್ರು. ಜೊತೆಗೆ ಯಾವುದು ಈಗ ಟ್ಯಾಂಕರ್ಗಳ ಮುಖಾಂತರ ನೀರನ್ನ ಕೊಡಬೇಡಿ, ಬೋರ್ವೆಲ್ ನ ತೆಗ್ಸಿ ಅಂತ ಹೇಳಿ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ರು. ಆಗ ಶಿವಲಿಂಗೇಗೌಡರು, ಏನ್ ನನ್ನ ಮೇಲೆ ಅನುಮಾನ ಪಡಿಸ್ತಾ ಇದ್ದೀರಾ ನೀವು? 227 ಹಳ್ಳಿಗಳಲ್ಲೂ ನನ್ನ ವಿಚಾರಿಸಿ ನಾನು ಆ ಹಳ್ಳಿಗಳಿಗೆ ತಿರುಗಿ ನನ್ನ ಕೆಲಸವನ್ನ ಮಾಡಿದ್ದೇನೆ, ಆದ್ರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಹೇಳಿ ಏಕಾಏಕಿ ಅಧಿಕಾರಿಗಳ ವಿರುದ್ಧ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳು ದನ ಕಾಯಕ್ಕೆ ಬರ್ತಾ ಇದಾರೆ, ಅವರಿಗೆ ಸರಿಯಾಗಿ ಲೆಕ್ಕ ಕೊಡ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿ ಅವರು ಅಧಿಕಾರಿಗಳ ಮೇಲೆ ದಬಾಯಿಸಿದ್ರು. ಆ ಸಂದರ್ಭದಲ್ಲಿ ರೇವಣ್ಣನವರು ಕೂಡ ಈ ಅಧಿಕಾರಿಗಳನ್ನ ನಾನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಭರಾಟೆಯಲ್ಲಿ ಮಾತಾಡಿದ್ರು. ನಂತರ ಈ ಇಬ್ಬರ ಒಂದು ಜಗಳದಲ್ಲಿ ಅಂದ್ರೆ ಮಾತಿನ ಭರಾಟೆಯಲ್ಲಿ ಅಧಿಕಾರಿಗಳು ತಬ್ಬಿಬ್ಬಾಗಿರುವಂತದ್ದು ಸತ್ಯ. ಓಕೆ ಸಮೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಶಿವಲಿಂಗಿ ಅವ್ರೆ, ನಾನು ಯಾರು
ಇಂಚು ಬಿಟ್ಟಿಲ್ಲ. ಒಂದೇ ಒಂದು ಈಗ 270 ತಳಿ ನೀರು ಹೊಡೆದಿದ್ದೀವಿ 3 ವರ್ಷ.